ಅಮ್ಮನಿಂದ ತುಂಬಾ ತರಲೆ ಮಾಡಿ ತುಂಬಾ ಏಟ್ ತಿಂದಿದ್ದೆ ಅಂತ ಹೇಳಿದ್ರಿ. ಸೊ ಟೀಚರ್ಸ್ ಇಂದನೂ ಆ ಎಕ್ಸ್ಪೀರಿಯನ್ಸ್ ಆಗಿದ್ಯಾ? ಒಂದ್ಸತಿ ಕ್ಲಾಸಿಗೆ ಲೇಟ್ ಆಗಿ ಬಂದವರು ನಾನು ಚರಣ್ ಇಬ್ರು ಓಡ್ತಾ ಇದ್ವಿ. ನಮ್ಮ BHS ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಒಂದು ಆರ್ಡರ್ ಇತ್ತು, ಕ್ವಾಡ್ರಾಂಗಲ್ ಅಲ್ಲಿ ಯಾರು ಓಡಬಾರ್ದು ಅಂತ. ಹೊರಗಡೆ ಗ್ರೌಂಡ್ ಇತ್ತು, ಗ್ರೌಂಡ್ ಅಲ್ಲಿ ಆಟ ಆಡ್ಕೊಳ್ಳಿ, ಕ್ವಾಡ್ರಾಂಗಲ್ ಒಳಗಡೆ ಓಡೋ ಹೋಗಿಲ್ಲ, ನಿಧಾನಕ್ಕೆ ನಡ್ಕೊಂಡು ಹೋಗ್ಬೇಕು ಅಂತಿತ್ತು. ಲೇಟ್ ಆಗಿತ್ತಲ್ಲ ಅಂತ ನಾನು ಅವನು ಇಬ್ರು ಬಿದ್ದು ಓಡೋಗಿ ಮೆಟ್ಲತ್ಕೊಂಡು ಅವನು ನಂದು ಲಾಸ್ಟ್ ರೂಮ್ ನಂದು, ನನ್ನ ಪಕ್ಕದ ರೂಮ್ ಅವನು. ಅವನು A ಸೆಕ್ಷನ್ ಓದ್ತಿದ್ದ, ನಾನು B ಸೆಕ್ಷನ್. ಓಡ್ತಿದೀವಿ, ನಮ್ಮ ಪ್ರಿನ್ಸಿಪಲ್ ಒಂದು ಸ್ಟೈಲ್ ಇತ್ತು, ಹಿಂಗೆ ಹಿಂದ್ಗಡೆ ಜೋಬಲ್ಲಿ ಹಿಂಗೆ ಕೈ ಹಾಕೊಂಡು ಹಿಂಗೆ ನಿಂತಿರೋರಿಗೆ ಹಿಂಗೆ ನಿಂತ್ಕೊಂಡು ನೋಡ್ತಾ ಇದ್ರು. ಹೇ ಅಂದ್ರು, ಟಕ್ ಅಂತ ಇಬ್ರು ನಿಂತ್ಕೊಂಡ್ವಿ. ಕರೆದ್ರು, ಬಂದ್ವಿ. ಅಲ್ಲಿ ಕೂತ್ಕೊಳ್ಳಿ ಇಬ್ರು, ಮಂಡಿ ಕಾಲಲ್ಲಿ ಕೈ ಎತ್ಕೊಂಡು ಕೂತ್ಕೊಳ್ಳಿ. ಅಲ್ಲಿ ಒಂದು ಕ್ವಾಡ್ರಂಗಲ್ ಮಧ್ಯ ಅಲ್ಲೊಂದು ಲಾನ್ ಟೆನಿಸ್ ಕೋರ್ಟ್ ಇತ್ತು, ಅಲ್ಲಿ ಕೂಡ್ಸಿದ್ರು. ಹಿಂಗೆ ಕೈ ಎತ್ಕೊಂಡು ಕೂತ್ಕೊಂಡಿದ್ವಿ. 1 hour ಆಯ್ತು, 1.5 hours ಆಯ್ತು. ಆ ಕಡೆಗೆ ಅವರು ನಾವು ಕೂತಿರೋದು, ಅವ್ರು ಕೂತ್ಕೊಂಡ್ರು ಅವ್ರ ಚೇಂಬರ್ ಅಲ್ಲಿ ಕೂತ್ಕೊಂಡು, ಅವ್ರ ಟೇಬಲ್ ನೀಟಾಗಿ ಕಾಣುತ್ತೆ ಕಿಟಕಿಯಿಂದ, ರಿಲ್ಯಾಕ್ಸ್ ಆಗಂಗಿಲ್ಲ, ಹಂಗೆ ಕೂತ್ಕೊಂಡಿದ್ವಿ. ಯಾರೋ ಹುಡುಗ ದಡ 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 ಅಂತ ಓಡ್ದ. ಹಿಂದೆನೆ ನಮ್ಮ ಸ್ಪೋರ್ಟ್ಸ್ ನೋಡಿ NM ಅಂತ ಮಹಾದೇವ್ ಸರ್ ಅಂತ ಒಬ್ರು ಇದ್ರು, SBC ಅಂತ ಚೀಫ್ ಇದ್ರು, ಮಹಾದೇವ್ ಅಂತ ಅವ್ರ ಅಸಿಸ್ಟೆಂಟ್ ಇದ್ರು. ಅವರು ಬಂದವ್ರು ಹೊರಗಡೆಯಿಂದ ಹಿಡ್ಕೊಂಬಂದ್ರ ಅವನ್ನ ಅಂದ್ರು. ಟಾಕಾರ ಅಂತ ಹಿಡಿದು ಇಬ್ರು ಓಡಿದ್ವಿ ಅವನಿಂದ ಓಡಾಗ ಅವ್ನು ಹಿಡ್ಕೊಂಬಂದ್ವಿ. ಅವನು ಕ್ಲಾಸ್ ರೂಮ್ ಬಂಕ್ ಹಾಕ್ಬಿಟ್ಟು ಓಡ್ತಾ ಇದ್ದ. ಅವ್ನು ಹೇಳ್ಕೊಂಬಂದು ಕೊಟ್ವಿ. ಹೇಳ್ಕೊಂಬಂದು ಕೊಟ್ಟ ತಕ್ಷಣ ಬಂದ್ರು ಪ್ರಿನ್ಸಿಪಲ್ ತಿರ್ಗ. ಏನ್ರಯ್ಯ, ಡೋಂಟ್ ಯು ಹ್ಯಾವ್ ಕಾಮನ್ ಸೆನ್ಸ್? ಯು ಆರ್ ನಾಟ್ ಸಪೋಸ್ ಟು ರನ್ ಲೈಕ್ ದಿಸ್. ಗೊತ್ತಿಲ್ಲ ನಿಮಗೆ? ಸಾರಿ ಸರ್ ಗೊತ್ತಾಗಲಿಲ್ಲ. ಏಯ್, ನೀವಿಬ್ರು ಸಂಗಣ್ಣ ಡಿವಿಷನ್ ತಾನೇ ಅಂದರು. ಹ್ಞೂ ಸರ್. ಕೋತಿಗಳ ಹೋಗಿ ಕ್ಲಾಸ್ಗೆ ಅಂತ ಹೊಡ್ಬೋದು. ಓಕೆ, ಸೊ ಇದೆಲ್ಲ ಆಯಿತು. ಕಾಲೇಜ್ ಡೇಸ್ ಸಾಕಷ್ಟು ಎಂಜಾಯ್ ಮಾಡಿದಿರಿ. ಡ್ರಾಮಾದಲ್ಲೂ ಕೂಡ ತುಂಬ ಆಗಲೇ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ. ಭಾವನಾ ಅವ್ರ ಪರಿಚಯ ಆಗಿದ್ದು ಯಾವಾಗ? ಭಾವನಾ ಪರಿಚಯ ಆಗಿದ್ದು ನಾನು ಪ್ರೀತಿಗಾಗಿ ಮತ್ತು ಚಂದ್ರಿಕಾ 2 ಸೀರಿಯಲ್ಗಳು ನಡೀತಾ ಇದ್ದಾಗ ನನ್ನ ಫ್ರೆಂಡು, ಅವಳು ಕಾಮನ್ ಫ್ರೆಂಡ್ ಆಗಿದ್ಲು. ಅವಳು ಕಾಲೇಜಲ್ಲಿ ಅವಳು ಇಬ್ಬರು ಜರ್ನಲಿಸಮ್ ಮಾಡ್ತಾಯಿದ್ರು. ಅವಳನ್ನ ಮೀಟ್ ಮಾಡೋಕ್ಕೆ ಹೋದಾಗ ಇವಳು ಸಿಕ್ಕಿದ್ಲು. ಪರಿಚಯ ಆಯಿತು. ಪ್ರಪೋಸ್ ನಾನೇ ಮಾಡಿದೆ, ಅವಳು ಒಪ್ಕೊಂಡ್ಲು, ಮದುವೆ ಆಯಿತು. ನಿನ್ನೆ ನಮ್ಮ ಮದುವೆ ಆಗಿ 6 ವರ್ಷಗಳು ಮುಗೀತು. ಓ, ವೆರಿ ಗುಡ್, ಹ್ಯಾಪಿ ಆ್ಯನಿವರ್ಸರಿ. ಓಕೆ, 6 ವರ್ಷ ಸುಖ ಸಂಸಾರ ಸಾಗಿ ಬಂದಿದೆ. ಆದರೆ ನೀವು 2 ಲೈನಲ್ಲಿ ಮುಗಿಸ್ಬಿಟ್ರಿ ನಿಮ್ಮ ಲವ್ ಶುರುವಾದಾಗಿಂದ ಮದುವೆ ಆಗಿತ್ತು ತನಕ. ಸೊ ಆರಂಭದ ಜರ್ನಿ ಬಗ್ಗೆ ಸ್ವಲ್ಪ ಹೇಳಿ. ಎಲ್ಲೆಲ್ಲಿ ಸುತ್ತಾಡ್ತಾ ಇದ್ರಿ? ಸೊ ಹೆಂಗೆ ಪ್ರಪೋಸ್ ಮಾಡಬೇಕಾದ್ರೆ? ಬೆಂಗಳೂರಿನ ಕನಕಪುರ ರಸ್ತೆ ಮತ್ತು ಮೈಸೂರು ರಸ್ತೆ ಎಲ್ಲ ಸಂಧಿಗಳಲ್ಲೂ ಸುತ್ತಿದ್ವಿ. ಓಕೆ, ಸೊ ನೀವು ಹೇಳಿದ ತಕ್ಷಣ ಒಪ್ಕೊಂಡ್ರು? ತಗೊಂಡ್ಲು. ಒಂದು ತಿಂಗಳೇನೋ ಟೈಮ್ ತಗೊಂಡ್ಲು, ಒಪ್ಕೊಂಡ್ಲು. ಅದಾಗ ಒಂದು 2 years ಅವ್ರ ಮನೇಲಿ ಯಾರೋ ಗೊತ್ತಿಲ್ದಂಗೆ ನಾವು ಓಡಾಡ್ತಾ ಇದ್ವಿ. ಆಮೇಲೆ ಅವ್ರ ಮನೆಗೆ ಅವಳು ಅಮ್ಮಂಗೆಲ್ಲ ಹೇಳಿದ್ಲು. ಆಮೇಲೆ ಅವ್ರ ಅಪ್ಪಂಗೆ ಗೊತ್ತಾಯ್ತು, ಕೇಳಿದ್ರು. ನನ್ ಕೇಳಿಲ್ಲ, ಅವಳನ್ನೇ ಕೇಳಿದ್ರು. ಇವಳು ಬೇಡ, ಸಿನಿಮಾ ಹುಡುಗ ಬೇಡ ಅಂತ ಅವ್ರೇನೋ ಅಂದ್ರಂತೆ. ಸಿನಿಮಾದವ್ರೇನು ಮೋಸ ಮಾಡಿದ್ವಿ ಅವ್ರಿಗಾದ್ರು. ಕಡೆಗೆ ಅವ್ರ ಬರ್ತ್ಡೇ ದಿನ ನನ್ನ ಫೋನ್ ಮಾಡಿ ಕರೆದ್ರು, ನಾ ಹೋದೆ. ಸಾಮಾನ್ಯವಾಗಿ ಬರ್ಡೇಗೆ ನಮಗೆ ಗಿಫ್ಟ್ ಕೊಡಬೇಕು, ಅದು ನಾನು ನಿನಗೆ ಕೊಡ್ತಾ ಇದ್ದೀನಿ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂಡ್ರು. ಆಯ್ತು. ಮುಂಚೆ ಗೊತ್ತಿರ್ಲಿಲ್ಲ ನಿಮ್ಗೆ ಅವರು ಬೆಳಗೆರೆ ಅವ್ರ ಮಗಳು ಅಂತ ಹೇಳಿ? ಅವಳನ್ನ ಲವ್ ಮಾಡಿದಾಗ ನನಗೆ ಗೊತ್ತಿರ್ಲಿಲ್ಲ. ಒಂದು 4-5 ತಿಂಗಳಾದ್ಮೇಲೆ ಗೊತ್ತಾಯ್ತು. ಓಕೆ, ಸೊ ಏನಾದ್ರೂ ಶಾಕ್ ಆಯ್ತಾ? ಅಯ್ಯೋ ಮದ್ವೆ ಆಗುತ್ತಾ? ಶಾಕ್ ಆಗದೆ ಇರುತ್ತೆ ಅಂತ ಅನ್ಸುತ್ತಾ? ಸುಳ್ಳು ಹೇಳ್ಬೇಕಂದ್ರೆ ಏನು ಶಾಕ್ ಆಗ್ಲಿಲ್ಲ ಅಂತ ಹೇಳ್ಬೇಕು. ಓಕೆ, ಆಗ ಶಾಕ್ ಆಗಿತ್ತು. ನನ್ನ ಸ್ನೇಹಿತರು, ನಮ್ಮ ಆ ನಂತರ ಕಾಲೇಜ್ ದಿನಗಳ ನಂತರದ ಸ್ನೇಹಿತರು, ನಾವಿಲ್ಲಿ ವಿದ್ಯಾಪೀಠ ಸರ್ಕಲ್ ಹತ್ರ ನನ್ನ ಫ್ರೆಂಡ್ ಒಂದು ಐಸ್ ಕ್ರೀಮ್ ಪಾರ್ಲರ್ ಇತ್ತು, ಪ್ರವೀಣ್ ಶೆಟ್ಟಿ ಅಂತ. ಪ್ರಶಾಂತ್, ಪ್ರವೀಣ, MC, ಫಿಗರ್ ಅಂತ ನನ್ನ ಫ್ರೆಂಡ್ ಒಬ್ಬ ರವಿ ಅಂತ, ಶಂಕರ, ನಾವೆಲ್ಲ ಒಂದು ನನ್ನ ಕಸಿನ್ ಕುಮಾರ್ ಅಂತ, ನಾವೆಲ್ಲ ಅಲ್ಲಿ ಅಡ್ಡ ಹಾಕ್ತಿದ್ವಿ. ಅವ್ರುಗಳೆಲ್ಲ ಈ ವಿಷಯ ಗೊತ್ತಾಗಿ, ಗುರು ಬೇಕಾ ನಿಂಗಿದೆಲ್ಲ, ಯಾಕೆ ಗುರು ಅವ್ರ ಮಗಳು ಸವಾಸ ಬೇಕಾ, ಅನ್ಷನ್ ಗೊತ್ತಲ್ಲ. ಆ ಟೈಮಲ್ಲಂತೂ ಇವ್ರ ತಂದೆ ಇನ್ನೂ ಸಿಕ್ಕಾಪಟ್ಟೆ ಪೀಕಲ್ಲಿತ್ತು. ಬೇಡ 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 ಏನಾದ್ರೂ ಆಗ್ಲಮ್ಮ, ನಾನಿನ್ನೂ ಪ್ರಪೋಸ್ ಮಾಡೋ ಹುಡುಗಿ ಒಪ್ಕೊಳ್ದೆ ನಾನು ಹಿಂದೆ ಬಿದ್ದಿದ್ರೆ ಐವಿಡ ಬಿಟ್ಬಿಡೋಣ, ಬೇಡ ಬೇಡಪ್ಪ ಅಂತ. ಅವಳು ಒಪ್ಕೊಂಡಾಗಿದೆ. ಆಲ್ರೆಡಿ 2 ವರ್ಷ ಸುತ್ತಾಗ್ಬಿಟ್ಟಿದೀವಿ. ಈಗ ಕಾಲಿಂದ ತೆಗೆಯೋದೆಲ್ಲ ಸೀನ್ ಇಲ್ಲ, ನಥಿಂಗ್ ಟು ವರಿ, ನಾವು ಹೋಗ್ತೀವಿ ಮುಂದಕ್ಕೆ. ಏನೂ ಆಗ್ಲೇ ಇಲ್ಲ. ಅವ್ರ ಬರ್ಡೇ ದಿನ ನಿಮಗೆ ಕಾಲ್ ಮಾಡಿದ್ರು, ಶಾಕ್ ನಿಮ್ಗೆ ಆಗ್ಲೂ? ನನಗೆ ಮಾಡಲಿಲ್ಲ, ಅವ್ರ ಮಗಳಿಗೆ ಮಾಡಿದ್ಲು. ಮಗಳು ನನಗೆ ಬೆಳಿಗ್ಗೆ ತನಕ ಸುಮಾರು ಒಂದು 90-95 ಮಿಸ್ ಕಾಲ್ ಇತ್ತು ಅವಳು. ನಾನು ಮಲಗ್ಬಿಟ್ಟಿದ್ದೆ.
ಬೆಳಿಗ್ಗೆ ಎದ್ದೆ 7:15 ಏನಕ್ಕೆ ಇಷ್ಟೊಂದು ಮಿಸ್ ಕಾಲ್ ಇದೆ ಅಂತ ನಾನು ವಾಪಸ್ ಒಂದೇ ರಿಂಗ್ ತಗೊಂಡ್ಲು. ನಮ್ಮ ಅಪ್ಪ ಕರಿತಿದ್ರು ಆಫೀಸ್ಗೆ, ನಮ್ಮ ಅಪ್ಪ ಕರಿತಿದ್ರು ಆಫೀಸ್ಗೆ ಅಂತ. ಸರಿ ಕಣೆ, ಸರಿ ರಿಲ್ಯಾಕ್ಸ್ ಹೋಗೋಣ ಬಿಡು, ಏನು ಇಲ್ಲ ಇವತ್ತು ನಮ್ಮ ಅಪ್ಪನ ಬರ್ಡೇ, ನಾನು ಕರಿತಿದ್ದಾರೆ, ನೀನು ಕರ್ಕೊಂಬರಕ್ಕೆ ಹೇಳಿದ್ದಾರೆ. ಅಯ್ಯೋ ಹೌದಾ, ಓಕೆ ಬರ್ತೀನಿ. ನೀವು ಫೋನಲ್ಲಿ ಕೂಲಾಗೆ ಹೇಳಿದ್ರಿ, ಬಟ್ ಮನ್ಸಲ್ಲಿ ತುಂಬಾ ಶಾಕ್ ಆಗಿತ್ತು. ಏನ್ ಮಾತಾಡ್ಬೋದು, ಏನ್ ಹೇಳ್ಬೋದು ಅಂತ ಒಂದು ಇರುತ್ತಲ್ಲ ಕ್ಯೂರಿಯಾಸಿಟಿ. ಹೋದೆ, ಹಿಂಗಾಯ್ತು. ಅವ್ರು ಒಪ್ಕೊಂಡು ಕರೆಕ್ಟಾಗಿ 1 ವರ್ಷ 3 ತಿಂಗಳಿಗೆ ವಿ ಗಾಟ್ ಮ್ಯಾರಿಡ್. ಸೊ ಹ್ಯಾಪಿ ಫುಲ್ ಲೈಫ್ ಹಾಗೆ. ವೆರಿ ಹ್ಯಾಪಿ. ಕಡಲು ಕರೆದಂತೆ ನದಿಯನು ಭೇಟಿಗೆ ಯಾರು ಬಂದಿರದ ಮನಸಲಿ ನಿನ್ನ ಆಗಮನ ದಿನ ನೀಡುವ ಮುನ್ನ ನಾನೇ ಆಮಂತ್ರಣ ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ ಕಡಲು ಕರೆದಂತೆ ನದಿಯನು ಭೇಟಿಗೆ. ಇನ್ನು ಸಿನಿಮಾದ ಬಗ್ಗೆ ಹೇಳ್ಬೇಕಾದ್ರೆ ಚಂದ್ರಚಕೋರಿ ನಿಮ್ಮ ಫಸ್ಟ್ ಮೂವಿ, ಅಂದ್ರೆ ಅಲ್ಲಿ ಖಳನಾಯಕನಾಗಿ ಆಕ್ಟ್ ಮಾಡಿದ್ದು ಫಸ್ಟ್ ಮೂವಿಯಲ್ಲೇ. ಸೊ ಆ ಮೂವಿ ಹೇಗೆ ಸೆಲೆಕ್ಟ್? ಚಂದ್ರಿಕಾ ಧಾರಾವಾಹಿ ಮಾಡ್ತಿದ್ದ ನಾರಾಯಣ್ ಸರ್. ಚಂದ್ರಿಕಾ ಮಾಡ್ತಾ ಚಂದ್ರಚಕೋರಿಗೆ ನಾರಾಯಣ್ ಸರ್ ಆಫರ್ ಕೊಟ್ಟರು. ನಾನು ಅವತ್ತು ಬಹುಶಃ ಲೊಕೇಶನ್ ಅಲ್ಲಿ ಮಲಗಿದ್ದೆ ಅನ್ಸುತ್ತೆ. ಬಂದ್ರು ಚಂದ್ರಿಕಾ ಸೀರಿಯಲ್ ಲೊಕೇಶನ್ ಅಲ್ಲಿ ಮಲಗಿದ್ದೆ. ಅರಸೋ ಹೌಸ್ ಅಂತ ಒಂದು ಮನೆ ಇದೆ, ಅಲ್ಲಿ ಮಲಗಿದ್ದೆ ನಾನು. ಶಾರ್ಟ್ ಇರಲಿಲ್ಲ, ಸೀನ್ ಬೇರೆ ಯಾರ್ದೋ ಸೀನ್ ಮಾಡ್ತಿದ್ರು, ಮಲಗಿದ್ದೆ. ಬಂದ್ರು ಮ್ಯಾನೇಜರು, ಡಾಲಿ ಅಂತ ಮ್ಯಾನೇಜ್ ಮಾಡೋರು, ಅವ್ರು ಆ್ಯಕ್ಟು ಮಾಡ್ತಾರೆ. ಅವ್ರು ಬಂದರು, ಕಿಟ್ಟಿ ಎದಳ್ರಿ. ಯಾಕೆ ಸರ್? ನಾರಾಯಣ್ ಸರ್ ಬಂದವ್ರೆ. ಅದು ಏನಾಯ್ತು? ಬ್ರೇಕ್ ಇದೆ, ಮಲಗಿದ್ದೀನಿ, ನಾರಾಯಣ್ ಸರ್ ಬಂದು ಏನು ಮಾಡಲಿ ಈಗ ನಾನು ಅಂತಂದೆ. ಅಯ್ಯೋ ಎದಳ್ರಿ ಮೇಲೆ, ಅವ್ರಿಗೆ ಇದೆಲ್ಲ ಇಷ್ಟ ಆಗಲ್ಲ. ಸರಿ ಸರ್ ಅಂತ ಎದ್ದು ಕೂತ್ಕೊಂಡೆ. ಬಂದು ನೋಡಿದ್ರು, ಮಾತಾಡ್ಸಿದ್ರು, ನಮಸ್ಕಾರ ಅಂತಂದರು. ಚೆನ್ನಾಗಿ ಮಾಡ್ತೀರಾ ಅಂದರು. ಥ್ಯಾಂಕ್ ಯು ಸರ್ ಅಂತ. ಓಕೆ, ನಿಮಗೆ ನಾಳೆ ನಾಡಿದ್ದೇನೆ ಮಾತಾಡ್ತೀನಿ ಅಂತ ಹೊರಟು ಕರೆಕ್ಟ್ 2 ದಿನಕ್ಕೆ ಡಾಲಿ ಸರ್ ತಿರ್ಗಾ ಬಂದರು. ಕಿಟಿ ಸರ್ ಮನೆ ಕರೀತಿದ್ದಾರೆ. ನನಗೆ ಓಹೋ ಏನಪ್ಪ ಮಲಗಿದ್ನಲ್ಲ ಅಂತ ನಾನು ಕರೆದು ಮನೆ ಏನಾದ್ರು ಬೈದಿ ಈ ಥರ ಏನು ಕತೆ, ಎಂಥ ಕೆಲಸ ಆಯ್ತಲ್ಲ, ಈಗ ಏನು ಮಾಡೋದಪ್ಪ ಅಂದ್ಕೊಂಡು ಹೋದರೆ ನಾನೊಂದು ಸಿನಿಮಾ ಮಾಡ್ತಾಯಿದ್ದೀನಿ ಚಂದ್ರಚಕೋರಿ, ಒಂದು ಪಾತ್ರ ಇದೆ, ಮಾಡ್ತೀರಾ? ಏನು ಸರ್ ಹೆಂಗೆ ಕೇಳ್ತಾರೆ? ಮಾಡ್ತೀನಿ ಸರ್. ಗುಡ್. ನಮ್ಗೆ ಥಿಯೇಟ್ರ್ನವ್ರಿಗೊಂದು ಸ್ವಲ್ಪ ತುಂಬ ಜಾಸ್ತಿ ಎಂಥೂಗಳು. ಸರ್ ಪಾತ್ರ ಏನು ಅಂತ ಹೇಳಿದ್ರೆ ನಾನು ಸ್ವಲ್ಪ ಪ್ರಿಪೇರ್ ಆಗ್ತೀನಿ ಅಂತ. ಏನೂ ಪ್ರಿಪೇರ್ ಆಗಬೇಡಿ, ನೀವು ಆರಾಮಾಗಿ ಫ್ರೆಶ್ ಆಗಿ ಬೆಳಿಗ್ಗೆ ಲೊಕೇಶನ್ಗೆ ಬನ್ನಿ, ನಾನು ಹೇಳ್ತೀನಿ, ನನಗೆ ಗೊತ್ತು ನಿಮ್ಮ ಹತ್ರ ಹೆಂಗೆ ಆ್ಯಕ್ಟ್ ಮಾಡಿಸ್ಬೇಕು ಅಂತ. ಸೊ ಸ್ಟೋರಿ ಏನೂ ಹೇಳೇ ಇರಲಿಲ್ಲ, ಡೈರೆಕ್ಟ್ ಲೊಕೇಶನ್ಗೆ ಹೋಗಿದ್ದು ನೀವು? ರಮೇಶ್ ಸರ್ದು ಆದಿತ್ಯ ವಾಸ್ ದ ಹೀರೋ. ಆ ಸಿನಿಮಾ ಮಾಡೋ ಟೈಮಲ್ಲಿ ನನಗೆ ಗಿರಿ ಸಿನಿಮಾಗೆ ಫಸ್ಟ್ ಡೆಬ್ಯೂ ಮೂವಿ ಅಂದ್ರೆ ಹೀರೋ ಆಗಿ ನನಗೆ ಆ ಸಿನಿಮಾಗೆ ಆಫರ್ ಬಂತು. ಆಫರ್ ಬಂದಾಗ ಐ ವಾಸ್ ನಾಟ್ ವೆರಿ ಕೀನ್, ಹೀರೋ ಆಗಬೇಕು ಮಾಡ್ಬಿಡಬೇಕು ಅನ್ನೋದು ನನಗೆ ತೀರಾ ಐ ವಾಸ್ ನಾಟ್, ನಾನು ಅದಕ್ಕೆ ನಾನು ಪ್ರಿಪೇರ್ ಆಗಿರಲಿಲ್ಲ. ಸರಿ, ನನ್ನ ಸರ್ಕಲ್ ಅಂದ್ರೆ ಚಂದ್ರಚಕೋರಿಗೆ ಚಾನ್ಸ್ ಸಿಕ್ಕಾಗ್ಲೂ ಕೂಡ ಹೀರೋ ಆಗಬೇಕು, ಆ ತರ ಕಲ್ಪನೆಗಳಿಗಿಂತ ಹೆಚ್ಚಾಗಿ ಸಿನಿಮಾದಲ್ಲಿ ಮಾಡಬೇಕು. ಇನ್ನೊಂದು ಏನಾಯ್ತು ಅಂದ್ರೆ, ನಾನು ಚಂದ್ರಚಕೋರಿ ಗೌಡ್ರು ಮುಗಿಸಿದ ತಕ್ಷಣ ನನ್ನ ಪ್ರೆಸ್, ನನಗೆ ದಾರಿ ತೋರಿಸಿದಂಥ ಪ್ರೆಸ್ ಮೀಡಿಯಾ ಅವ್ರು ಯಾರು ಇದ್ದಾರೋ ಅವ್ರುಗಳೆಲ್ಲರೂ ಆರ್ಟಿಕಲಲ್ಲಾದರೂ ಸರಿ ಅಥವಾ ನಾನು ಎದುರುಗಡೆ ಸಿಕ್ಕಿದಾಗಾದರೂ ಸರಿ ತುಂಬ ಪ್ರೀತಿಯಿಂದ ತುಂಬ ಕಳಕಳಿಯಿಂದ ಹೇಳಿದ್ರು, ಕನ್ನಡದಲ್ಲಿ ಯುವ ಖಳನಟರ ಕೊರತೆ ಇದೆ, ನೀನು ಆ ಸ್ಥಾನ ತುಂಬ್ತೀಯ, ನಿನ್ನೆಲ್ಲ ಶಕ್ತಿ ಇದೆ, ನಿನ್ಗೆ ತಾಕತ್ತಿದೆ, ನೀನು ಒಳ್ಳೆ ಖಳನಾಯಕ ಆಗು ಅಂತ. ಸರಿ, ನನಗೆ ನಾನು ಮೆಂಟಲಿ ನಾನು ಫಿಕ್ಸ್ ಆಗಿದ್ದೆ, ಒಂದು ನೆಗೆಟಿವ್ ಕ್ಯಾರೆಕ್ಟರ್ಸ್ ಮಾಡಬೇಕು. ಅವಾಗ ಸೊ ದಟ್ ವೈವಿಧ್ಯತೆ ಕಾಣ್ತಾ ಹೋಗ್ಬೋದು, ಬೇರೆ 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 ತರದ್ದು. ಇವಾಗ ಒಬ್ಬ ನಾಯಕ ಅಂತಂದ್ರೆ ಅವನು ಒಂದ್ ಸಿನಿಮಾಗೆ 3 ತಿಂಗಳು ಕೆಲಸ ಮಾಡ್ತಾನೆ. ಒಬ್ಬ ಖಳನಾಯಕ ಅಂದ್ರೆ ಒಂದ್ ಸಿನಿಮಾಗೆ ಒಂದ್ ತಿಂಗಳು ಮ್ಯಾಕ್ಸಿಮಮ್, ಅದು ಅದಕ್ಕಿಂತ ಕಡಿಮೆ ಇರುತ್ತೆ. ಜಾಸ್ತಿ ಬೇರೆ 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 ತರದ ರೋಲ್ಗಳು ನೋಡ್ಬೋದು, ಬೇರೆ ಬೇರೆ ತರದ ಜನಗಳನ್ನ ಭೇಟಿ ಮಾಡ್ಬೋದು, ಬೇರೆ ಬೇರೆ ನಿರ್ದೇಶಕರುಗಳನ್ನ ಭೇಟಿ ಮಾಡ್ಬೋದು. ಎಸ್ ನಾನು ಮಾಡೋಣ ಅಂತ ಗಿರಿ ಬಂದ ತಕ್ಷಣ ಆ ಟೈಮಲ್ಲಿ ನಾವೆಲ್ಲ ಒಂದು ಗುಂಪು ಅಂತ ಇರ್ತಾ ಇದ್ವಿ. ನಾನು, ನಾಗಶೇಖರ್, ಗಣೇಶ, ವಿಜಿ, ಪ್ರೀತು, ರಂಗ, ತೀರೋದ ರಂಗ, ಆಲ್ಮೋಸ್ಟ್ ಅಂದ್ರೆ ನೀವೆಲ್ಲರೂ ಕೂಡ ಸೀರಿಯಲ್ ಅಲ್ಲಿಂದನೇ ನಿಮ್ಮ ಧಾರಾವಾಹಿ ದಿನಗಳಿಂದ ಜೊತೆಲಿದ್ದವರು. ಭಟ್ರು, ಸೂರಿ, ನಮ್ಮ ರಂಗ ಸತೋಬಿಟ್ಟ, ತುಷಾರ್ ರಂಗನಾಥ್, ಗುಲಾಮ ಮತ್ತೆ ವಿಜಿದು ಕಂಠೀರವ ಅಂತ ಸಿನಿಮಾ ಮಾಡಿದ ಅವನು,
ಎಲ್ರು ಒಟ್ಟಿಗೆ ಇರ್ತಾ ಇದ್ವಿ ಆಗ. ಭಟ್ರ ಮನೆ ಪಕ್ಕದಲ್ಲಿ ಒಂದು ಸಣ್ಣದು ಗೂಡು ಅಂತ ಒಂದು ಗೂಡು ಕಟ್ಕೊಂಡಿದ್ರು. ಆ ಗೂಡಿಗೆ ಸೂರಿ ಅದಕ್ಕೊಂದು ಬೋರ್ಡ್ ಹಾಕಿದ್ದ ಗೂಡು ಅಂತ, ಬರ್ಕೊಟ್ಟಿದ್ ಸೂರಿ ಅದನ್ನ ನನಗೆ ಚೆನ್ನಾಗಿ ನೆನಪಿದೆ. ಅವ್ನ ಗೂಡು ಅಂತ ಆರ್ಟ್ ಮಾಡಿಕೊಟ್ಟ ಆ ಮರದ ಪೀಸ್ ಮೇಲೆ, ಕೆತ್ತಿದ್ ನಾನು ಅದನ್ನ ಕೆತ್ತಿದ್ದೆ ಅದನ್ನ, ನಾನು ಗೂಡು ನೇತಾಕಿದ್ದೆ. ಸೊ ಈಗಲೂ ಇದೆಯಾ ಆ ಗೂಡು? ಇಲ್ಲ ಈಗ ಗೂಡು ಒಂದು ದೊಡ್ಡ ಅಪಾರ್ಟ್ಮೆಂಟ್ ಆಗ್ಬಿಟ್ಟು ಅಲ್ಲಿರ್ತಾ ಇದ್ವಿ. ನಾ ಬಂದ್ ಎಲ್ಲರ ಹತ್ರ ಮಾತಾಡ್ದೆ, ಏನ್ ಗುರು ಹಿಂಗ್ ಅಂತವ್ರೆ ಮಾಡ್ಲಾ, ಚಾನ್ಸ್ ತಗೊಳ್ಳ, ಮಾಡು 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 ಮಾಡು. ಬಟ್ ಅಯ್ಯೋ ಏನಾರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಮುಗೀತು. ಅಲ್ಲಿಗೆ ಹೋಗ್ಬಿಟ್ಟು ತಿರ್ಗಾ ಕೆಳಗ್ ಬಂದ್ ಕೆಲಸ ಮಾಡೋದು ಯಾರಿಗೆ ಆದ್ರೂ ಬೇಜಾರ. ಬೇಕಾ ಬೇಡ, ಇಲ್ಲಿ ಇನ್ನೂ ಟೈಮ್ ತಗೊಂಡು ನಿಧಾನಕ್ಕೆ ಹೋಗೋಣ, ಇನ್ನು ಪಾಯ ಇನ್ನೂ ಸ್ಟ್ರಾಂಗ್ ಮಾಡ್ಕೊಂಡು ಆಮೇಲೆ ನಿಂತ್ಕೊಳ್ಳೋಣ. ನಾನು ಪ್ರತಿಯೊಬ್ಬ ನನ್ನ ಸ್ನೇಹಿತರುಗಳಿಗೂ ನಾನು ಹೇಳ್ತಿದ್ದೆ, ನಾನು ಗಿರಿನಲ್ಲಿ ನನ್ನ ಮುನಿ, ನನ್ನ ಫ್ರೆಂಡು ಶ್ರೀನಗರ ಮುನಿ ಪಾತ್ರ ಮಾಡ್ದ, ವಿಜಯ್ ಒಂದು ಪಾತ್ರ ಮಾಡ್ದ, ಗಣೇಶ ಒಂದು ಪಾತ್ರ ಮಾಡಬೇಕಿತ್ತು, ಕಾರಣಾಂತರದಿಂದ ಮಾಡಲಿಲ್ಲ. ಅದಕ್ಕೆ ಸೈಮಲ್ಟೇನಿಯಸ್ ಆಗಿ ಅವನಿಗೆ ಚೆಲ್ಲಾಟದ ಬಗ್ಗೆ ಮಾತುಕತೆ ಶುರುವಾಗ್ಬಿಟ್ಟಿತ್ತಾಗ ಅವನು ಬ್ಯುಸಿ ಆಗ್ಬಿಟ್ಟ. ನನ್ಗೆ ಇವತ್ತಿಗೂ ಸಖತ್ತಾಗಿ ನೆನಪಿದೆ, ನನಗೆ ಸೂರಿ ಇದೇ ತ್ರಿಭುವನ್ ಟಾಕೀಸ್ ಅಲ್ಲಿ ಬಿಡುಗಡೆ ಆಯ್ತು ಗಿರಿ. ಒಂದು 10 ಅಡಿಗೆ 40 ಅಡಿ ಉದ್ದದ ಒಂದು ಬ್ಯಾನರ್ ಬರ್ಕೊಂಬಂದ. ನನ್ನ ಮರೆಯಕ್ಕೆ ಅವೆಲ್ಲ ಅದನ್ನ ಯಾವತ್ತಿಗೂ ಮರೆಯೋದು ತುಂಬಾ ಕಷ್ಟ. ಬರ್ಕೊಂಬಂದು ಅಲ್ಲಿ ಥಿಯೇಟರ್ ಮೇಲಿಂದ ಕಟ್ಟಿಂಗ್ ಕೆಳಗಡೆ ಬಿಟ್ಟ. ಅವನ ರಾತ್ರಿ 11:15 12 ಗಂಟೆ ಆಗಿತ್ತು ಅದನ್ನ, ಆ ಥಿಯೇಟರ್ ಶೋ ಬಿಟ್ಮೇಲೆ ಅದನ್ನ ಕಟ್ಟಕ್ ಶುರು ಮಾಡಿದ್ದು. ಕೆಳಗೆ ನಿಂತ್ಕೊಂಡು ನನಗೆ ಅಳು ಬರ್ತಾ ಇದೆ. ಇವನ್ ಮೇಲೆ ಹತ್ಬಿಟ್ಟು ಕಟ್ತಾನೆ, ಅದೇನೋ ಏನೋ ಖುಷಿ. ಏನ್ ಕೊಟ್ಟಿದೀವಿ ನಾವು ಅವ್ರಿಗೆಲ್ಲ? ನಾವೇನು ಕೊಟ್ಟಿಲ್ಲ ಅವ್ರಿಗೆ. ಅವ್ರು ತೋರ್ಸಿದ ಪ್ರೀತಿಗೆ ನಾವ್ ಎಷ್ಟು ವರ್ಷ ರೂಢಿಯಾಗಿರ್ಬೇಕಲ್ಲ. ಅಂಡ್ ಸೂರಿ ಅದ್ ಮುಗಿಸಿದ್ವಿ, ಗಿರಿ ಆಯ್ತು. ಅನ್ಕೊಂಡಂತ ಯಶಸ್ಸು ಸಿನಿಮಾ ಕೊಡ್ಲಿಲ್ಲ. ಓಹೋ, ನಾನು ಅನ್ಕೊಂಡಂಗೆ ಏನೋ ಆಯ್ತಪ್ಪ ಅಂತ ಅನ್ಸ್ತು. ನಂಗೆ ಬೇಜಾರಾಯ್ತು. ಬೇಡ ಹೋಗೋರು ಅಂತ ಎಲ್ರು ತಿರ್ಗಾ ಸ್ನೇಹಿತರು ಬೆಂಬಲ ಇತ್ತು. ಎಲ್ಲ ಟೆನ್ಷನ್ ಮಾಡ್ಕೋಬೇಡ, ಇನ್ನೊಂದ್ ಏನೋ ಆಗತ್ ಬಿಡು ಅಂತ. ಫೈನ್, ನೋಡೋಣ.